ನಮಸ್ಕಾರಿಪ್ಪ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಹುಬ್ಬಳ್ಳಿ. ವಿಷಯ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಧಾರವಾಡ ವಲಯದೊಳಗೆ ವಲಯ ಕಚೇರಿ ನಂಬರ್ 1 ವಾರ್ಡ್ ನಂಬರ್ 12 ಮಹಾಂತ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದೀಪಾವಳಿ ದಿನದಲ್ಲಿ ಪ್ರತಿದಿನವೂ ಕೂಡ ಮನೆ ಮನೆ ಕಸ ಸಂಗ್ರಹಣೆಗೆ ಬರ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಮಹಾಂತ ನಗರದಲ್ಲಿರುವ ಅಂಗಡಿ ಸರ್ ನಮ್ಮ ಹಬ್ಬದ ಅಂಗವಾಗಿ ನಮಗೆ ಬಟ್ಟೆ ಹಾಗೂ ಸ್ವೀಟ್ ಹಾಗೂ ಹಣ ನೀಡುವುದರ ಮೂಲಕ ನಮ್ಗೆ ವಿಶ್ ಮಾಡಿದ್ರೆ ನಿಜವಾಗ್ಲೂ ವಿಶೇಷವಾದಂಥ ಸಂಗತಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದಯವಿಟ್ಟು ಮೊದಲೇ ಮಾತು ಹೇಳ್ಬೇಕಾದ್ರೆ ಪ್ರಚಾರಕ್ಕಾಗಿಲ್ಲ, ಪ್ರೇರಣೆಗಾಗಿ ಮಾಡತ್ತೀವಿ ವಿಡಿಯೋ. ದಯವಿಟ್ಟು ಅದನ್ನು ಅನ್ನೇ ಭಾವಿಸಬಾರ್ದು. ನಮ್ಮಂಥ ಕಾರ್ಮಿಕರನ್ನ ಅವರು ಕೂಡ ನಮ್ಮದ್ರೊಳಗೆ ಒಬ್ಬರು ನಮ್ಮ ಮನೆ ಕಸ ತಗೊಂಡು ಹೋಗ್ತಾರೆ ಅಂದಾಗ ಅವರು ಕೂಡ ನಮ್ಮವರನ್ನು ವಿಚಾರಕ್ಕೆ ನಮಗೆ ಇವತ್ತಿನ ದಿನ ದೀಪಾವಳಿ ಹಬ್ಬದ ಅಂಗವಾಗಿ ಸ್ವೀಟ್ ಹಾಗೂ ಇನ್ನಿತರ ಸಾಮಾನುಗಳು ಕೊಟ್ಟು ವಿಶ್ ಮಾಡ್ಯಾರ. ನಿಜವಾಗ್ಲೂ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಕಾರ್ಮಿಕರಿಗೆ ಎಲ್ಲರೂ ಗೌರವಿಸ್ಬೇಕು. ಮನೆ ಕಸ ಸಂಗ್ರಹಣೆ ಮಾಡೋದಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಅದ್ರ ಚೋಟಿನ ದಯವಿಟ್ಟು ನಿಮಗೂ ಕೂಡ ಸಾರ್ವಜನಿಕರಿಗೆ ತಿಳಿಸೋದೇನಪ್ಪ ಅಂದ್ರೆ ಮನೆಗೆ ಬಂದ ಸಂದರ್ಭದಲ್ಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿಕೊಡ್ರಿ. ಯಾಕಂದ್ರೆ ನಮ್ಮ ಮಹಾನಗರ ಪಾಲಿಕೆಯವರು ಈಗಾಗಲೇ ಸುಮಾರು ಸರ್ತಿ ಹೇಳ್ತಾರೆ ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಡ್ರಿ, ಇದರಿಂದ ಪರಿಸರ ಹಾಳಾಗತೈತಿ, ಅದ್ರ ಸಲುವಾಗಿ ಹಸಿ ಕಸ ಒಣ ಕಸ ಕೊಡ್ರಿ ಅಂತ ಹೇಳಿದ್ರು ಕೂಡ ಸಾರ್ವಜನಿಕರು ಒಬ್ಬೊಬ್ಬರು ಕೊಡ್ತಾರೆ, ಒಬ್ಬೊಬ್ಬರು ಕೊಡೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿಕೊಟ್ರೆ ಪರಿಸರ ಸುಂದರವಾಗ್ತೈತೆ, ಸ್ವಚ್ಛವಾಗ್ತೈತೆ, ಸ್ವಚ್ಛ ಭಾರತ ಆಕೈತೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇವತ್ತಿನ ದಿನ ದೀಪಾವಳಿ ಅಂಗವಾಗಿ ನಮಗೆ ಶುಭಾಶಯ ಕೋರಿ ನಮಗೆ ಸ್ವೀಟ್ ಹಾಗೂ ಇನ್ನಿತರ ಸಾಮಾನು ಕೊಟ್ಟಿದ್ದಕ್ಕೆ ಅಂಗಡಿ ಸರಿಗೂ ಹಾಗೂ ಅವರ ಕುಟುಂಬಕ್ಕೆ ದೇವರ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ಅವರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಇದು ಕಸ ಸಂಗ್ರಹಿಸುವಂಥ ಈ ಊರದಾರ ಕೆಲಸಗಾರರು, ಇವರಿಂದಾಗೆ ನಮ್ಮ ಮನೆ, ನಮ್ಮ ಕಾಲನಿ, ರಸ್ತೆಗಳು ಎಲ್ಲ ಸ್ವಚ್ಛ ಇರ್ತಾವೆ. ಮತ್ತು ಇವರು ಭಾಳ ಅಗದಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈ ನಮ್ಮಲ್ಲಿ ಏನು ಬರ್ತಾರೆ ಇವರೆಲ್ಲರೂ ಭಾಳ ಅಗದಿ ಒಂದು ಸೌಹಾರ್ದಯುತವಾಗಿ ಎಲ್ಲರ ಜೊತೆನೂ ಒಳ್ಳೆ ನಯ ವಿನಯವಾಗಿ ಅವ್ರ ನಡವಳಿಕೆ ಐತಿ. ಇದರಿಂದಾಗಿ ನಮ್ಮೆಲ್ಲರಿಗೂ ಭಾಳ ಸಂತೋಷ ಐತಿ ಯಾವಾಗಲೂ. ಮತ್ತು ನಮ್ಮ ಒಂದು ಏನು ಖುಷಿ ಐತಿ ಹಬ್ಬದ ಸನ್ನಿವೇಶದಾಗ ಅದನ್ನು ಇವ್ರ ಜೊತೆ ಹಂಚ್ಕೊಳ್ಳೋಕೆ ನಮಗೆ ಅಗದಿ ಹೆಮ್ಮೆ, ಅಗದಿ ಸಂತೋಷ ಅನ್ನಿಸ್ತದೆ. ಇವ್ರಿಗೆ ಭಾಳ ಒಳ್ಳೆಯದಾಗಲಿ, ಮುಂದೆ ಇವ್ರಿಗೆ ಒಳ್ಳೆ ಇದು ಬರಲಿ, ಒಳ್ಳೆ ಅಭಿವೃದ್ಧಿ ಕಾಣಲಿ ಇವರು ಅಂತ ನಾನು ದೇವರಲ್ಲಿ ಬಿಡ್ಕೊಳ್ತೀನಿ ಮತ್ತು ಇವರಿಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.